ಅಧಿವೇಶನದಲ್ಲಿ ದಲಿತ ಒಳ ಮೀಸಲಾತಿ ಬಿಲ್ ಅಂಗೀಕಾರವಾಗಿದೆ. ಅನುಸೂಚಿತ ಜಾತಿ ಬುಡಕಟ್ಟುಗಳ ವಿಧೇಯಕ ಅಂಗೀಕಾರ ಆಗಿರೋದು ಬಹಳ ಇಂಪಾರ್ಟೆಂಟ್. ಇದು ಇದೇ ಅಧಿವೇಶನದಲ್ಲಿ ದಲಿತ ಒಳ ಮೀಸಲಾತಿಯ ಬಿಲ್ ಕೂಡ ಅಂಗೀಕಾರವಾಯಿತು. ದಲಿತರಿಗೆ ಒಳ ಮೀಸಲಾತಿ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳಿ ಇದರಲ್ಲಿ ಫಿಕ್ಸ್ ಆಗಿದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಬೇಡಿಕೆ ಕೊನೆಗೂ ಈಡೇರಿಕೆಯಾಗಿದೆ. 3 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ ರಾಜ್ಯ ಸರ್ಕಾರ. ಎಡಗೈ ದಲಿತ ಸಮುದಾಯಕ್ಕೆ 6% ಮೀಸಲಾತಿ ಇರುತ್ತೆ. ಇವರು ಏನೇ ಮಾಡಿದ್ರು ಇದರೊಳಗಡೆ 17% ಅಂತ ಏನು ಮೂಲ ಮೀಸಲಾತಿ ಇಟ್ಕೊಂಡಿದ್ರು ಅದ್ರ ಒಳಗಡೆನೇ ಕೊಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಬಹಳ ಸೂಕ್ಷ್ಮ ವಿಚಾರ ಇದು. ಒಬ್ಬರಿಗೆ ಜಾಸ್ತಿ ಕೊಟ್ಟರೆ ಕಷ್ಟ, ಒಬ್ಬರು ಕಡಿಮೆ ಕೊಟ್ಟರೆ ಕಷ್ಟ. ಆ ತರಹದ ವಿಚಾರ. ರಾಜಕೀಯ ಪ್ರಾತಿನಿಧ್ಯ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರಿಗಾದರೂ 6% ಮೀಸಲಾತಿ ಹೋಯಿತು, ಅದ್ರ ಒಳಗಡೆ ಎಷ್ಟು MLA ಟಿಕೆಟ್ ಸಿಗ್ತಾ ಇದೆ, ಎಷ್ಟು ಜಿಲ್ಲಾ ಪಂಚಾಯತ್ ಟಿಕೆಟ್ ಸಿಕ್ತು, ಎಷ್ಟು ತಾಲೂಕ್ ಪಂಚಾಯತ್ ಟಿಕೆಟ್ ಸಿಕ್ತು, ಇಂಥ ವಿಚಾರಗಳಿಂದ ಹಿಡಿದು ಅನೇಕ ವಿಚಾರಗಳೇ ದೊಡ್ಡ ಇಂಪ್ಯಾಕ್ಟ್ ಮಾಡುವಂಥ ವಿಚಾರ ಇದು. ಬಲಗೈನವ್ರಿಗೆ ಜಾಸ್ತಿ ಕೊಟ್ಟುಬಿಟ್ರಾ, ಎಡಗೈನವ್ರಿಗೆ ಜಾಸ್ತಿ ಕೊಟ್ಟುಬಿಟ್ರಾ ಅಂತ ಅವರವರಲ್ಲೇ ಒಂದಷ್ಟು ಸಮಸ್ಯೆಗಳು ಕೂಡ ಇದ್ವು. ಇವತ್ತೇನು ಮಾಡಿದೆ ರಾಜ್ಯ ಸರ್ಕಾರ, ಎಡಗೈ ದಲಿತ ಸಮುದಾಯಕ್ಕೆ 6% ಮೀಸಲಾತಿ, ಬಲಗೈ ದಲಿತ ಸಮುದಾಯಕ್ಕೆ 6% ಮೀಸಲಾತಿ. ಇದು ಬಹಳ ಕಾಲದಿಂದನೂ ಕೂಡ ಒಬ್ಬರಿಗೆ 6 ಹೋಗಬಾರ್ದು, ಅವರು ಕಡಿಮೆ ಕೊಡಬೇಕು, ಇನ್ನೊಬ್ಬರಿಗೆ ಜಾಸ್ತಿ ಕೊಡಬೇಕು, ಇದೇ ವಾದ ಚರ್ಚೆ ಆಗ್ತಾನೇ ಇತ್ತು. ಎಡಗೈನವ್ರಿಗೆ ಕಮ್ಮಿ, ಬಲಗೈನವ್ರಿಗೆ ಕಡಿಮೆ, ಅಥವಾ ಬಲಗೈನವ್ರಿಗೆ ಜಾಸ್ತಿ, ಎಡಗೈನವ್ರಿಗೆ ಯಾಕೆ ಈ ಥರ ಕಡೆಗಣಿಸ್ತಾ ಇತ್ತು, ಇದೆಲ್ಲ ಇತ್ತು. ಇವತ್ತೇನು ಮಾಡಿದ್ದಾರೆ, ಬಲಗೈಗೂ 6 ಎಡಗೈಗೂ 6 ಮೀಸಲಾತಿ ಕೊಟ್ಟಾಯಿತು. ಇತರ ಸಮುದಾಯಗಳಿಗೆ ಎಷ್ಟಪ್ಪ, ಇತರ ಸಮುದಾಯಗಳು ಬರ್ತಾವಲ್ವ ಇದರಲ್ಲಿ, ಅವರಿಗೆ 5% ಮೀಸಲಾತಿ ಕೊಡುವಂಥ ವಿಧೇಯಕ ಇದಾಗಿತ್ತು. ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಆಗೋದು ಮಾತ್ರ ಬಾಕಿ ಇದೆ. ಈ ಹಿಂದೆ ಎಸ್ಸಿಗಿದ್ದಂಥ ಮೀಸಲಾತಿ 17%, ಆ 17ರಲ್ಲಿನೇ ವಿಭಜನೆಯನ್ನು ಮಾಡಿ ಸರ್ಕಾರ ಹಂಚಿತ್ತು. ST ಪಂಗಡಕ್ಕೆ ಯಥಾಸ್ಥಿತಿ 7% ಮೀಸಲಾತಿ ಇದೆಯಲ್ಲ, ಇದು ಮುಂದುವರಿಯುತ್ತೆ ಅಂತ. 2019 ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ, ಪ್ರಿಯಾಂಕ್ ನಿಮಗೆ ಜ್ಞಾಪಕವಿದೆಯೇ, ಜೂನ್ 2019 ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆಯಾಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ SCಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, STಗಳಿಗೆ 3ರಿಂದ 7%ಗೆ ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ STಗಳಿಗೆ 4%, SCಗಳಿಗೆ 2%, STಗಳಿಗೆ 4%, SCಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಾಹನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಾಹನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸೀಡ್ 50% ಏನಿದೆ, 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇ